ಸರ್, ಒಂದು ಮನುಷ್ಯನ ವಿರುದ್ಧ ಇದ್ದಂತಹ ಆರೋಪವನ್ನ ಕಾನೂನಾತ್ಮಕವಾಗಿ ಎದುರಿಸಿದ ಕಾರಣಕ್ಕೆ ಒಬ್ಬ ಸ್ನೇಹಮಯಿ ಕೃಷ್ಣನ ವಿರುದ್ಧ ವಾಮಾಚಾರ ಮಾಡ್ತಾರೆ ಅನ್ನೋದಾದ್ರೆ ಈ ಸಮಾಜ ಎಲ್ಲಿಗೆ ಬಂದು ಮುಟ್ಟಿದೆ? ಅದು ಸಿಎಂ ಸಿದ್ದರಾಮಯ್ಯ ಹೇಳ್ಬೇಕು ಸರ್. ಹ್ಮ್ ಯಾಕೆ ಅಂತ ಹೇಳಿದ್ರೆ ನನಗೆ ಇರೋ ಅನುಮಾನ ಪ್ರಕಾರ ಈ ಪ್ರಕರಣ ಅವರ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿದೆ ಅಂತ ನನಗೆ ಅನುಮಾನ ಇದೆ. ಹ್ಮ್ ಯಾಕೆ ಅಂತ ಹೇಳಿದ್ರೆ ಇದೇ ಏನಲ್ಲಿ ಹರ್ಷ ಮತ್ತೆ ಶ್ರೀನಿಧಿ ಅಂತ ಹೆಸರು ಕೇಳಿ ಬರ್ತಾ ಇದೆ. ಹ್ಮ್ ಅವ್ರಿಬ್ರು ಬಂದು ನನ್ನನ್ನು ನೇರವಾಗಿ ಭೇಟಿ ಮಾಡಿ ಶ್ರೀಮತಿ ಪಾರ್ವತಿ ಅವ್ರ ಪರವಾಗಿ ಬಂದಿದ್ದೀವಿ ಅಂತೇಳಿ ನಮ್ಮ ಕೇಸ್ ವಾಪಸ್ ಒಳಗೆ ಆಮಿಷ ಹೊಡೆದಂತ ವ್ಯಕ್ತಿಗಳು. ಹ್ಮ್ 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 ಇವ್ರು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಗೆಲ್ಲಕ್ ಸಾಧ್ಯ ಇಲ್ಲ ಅಂತೇಳಿ ಈ ತರ ಅವರು ಪ್ರಯತ್ನ ಪಡ್ತಾ ಇದಾರೆ. ಇವರಿಂದ ಯಾರಿದ್ದಾರೆ ಇದೆಲ್ಲರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕಾಗಿತ್ತು. ಸರ್, ಈ ವಾಮಾಚಾರ ಮತ್ತು ಈ ವಾಮ ಮಾರ್ಗದ ಮುಖಾಂತರವಾಗಿ ಸ್ನೇಹಮಯಿ ಕೃಷ್ಣರನ್ನ ಬೆದರಿಸೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ ಸರ್. ಯಾವುದೇ ಮಾರ್ಗದಿಂದ ಕೂಡ ನೇಮಿ ಕೃಷ್ಣನ ಕುಗ್ಸಕ್ಕಾಗ್ಲಿ ಬಗ್ಸಕ್ಕಾಗ್ಲಿ ಏನು ಮಾಡಕ್ಕಾಗಲ್ಲ. ಸರ್, ಈ ವಾಮಾಚಾರಗಳಿಂದ ಎಷ್ಟೋ ಕುಟುಂಬಗಳ ಮನೆಯ ಬೆಳಕು ನಂದು ಹೋಗಿದೆ ಈ ವಾಮಾಚಾರಗಳಿಂದಾಗಿ. ಹಾಗಾಗಿ ಈ ವಾಮಾಚಾರವೂ ಕೂಡ ಪರಿಣಾಮ ಬೀರಬಹುದು ಎನ್ನುವಂತ ಸಣ್ಣ ಭಯ ಕೂಡ ಕಾಡ್ತಾ ಇಲ್ವಾ ಸರ್ ತಮಗೆ? ಇಲ್ಲ ಸರ್. ಸರ್ ಆ ತರ ಆಗಿದ್ರೆ ಈ ವಾಮಾಚಾರ ಮೂಲಕ ನನ್ನ ಮುಗಿಸಿ ಎಷ್ಟೋ ವರ್ಷಗಳಾಗ್ಬಿಡ್ತಿತ್ತು. ಹಲವಾರು ವರ್ಷಗಳಿಂದ ಪ್ರಯತ್ನಗಳಾಗಿದೆ ಸರ್. ಈ ಹಿಂದೆಯೂ ಸಾಕಷ್ಟು ಪ್ರಯತ್ನಗಳಾಗಿದಾವ ಅಂತ ವಾಮಾಚಾರದ್ದು? ಅಲ್ಲ, ಈ ತರ ಪ್ರಯತ್ನಗಳಾಗಿದೆ ಬಗ್ಗೆ ನಂಗೆ ಏನು ಮಾಹಿತಿ ಇಲ್ಲ ಸರ್. ಅಲ್ಲ, ಹೇಳಿದ್ದು ನಾನು ಸಾಕಷ್ಟು ಜನರ ವಿರುದ್ಧ ಹೋರಾಟ ಮಾಡಿದೀನಿ, ಅವ್ರಿಗೆ ಶಿಕ್ಷೆ ಕೊಡ್ಸಿದೀನಿ. ಆ ತರ ಇದ್ದಿದ್ರೆ ಈ ತರ ಮಾಡಿ ನಂಗೆ ಆಗ್ಲೇ ನಂಗೆ ತೊಂದರೆ ಕೊಡಬಾರ್ದು ಅಂತ ನಾನು ಹೇಳಿದ್ದೆ ಸರ್. ಈಗ ನಿಮ್ಗೆ ನೇರವಾಗಿ ಅನುಮಾನ ಯಾರ ಮೇಲೆ ಬರ್ತಾ ಇದೆ ಸರ್ ಈ ಬಗ್ಗೆ? ಸರ್, ಈಗ ಅದೇ ಹರ್ಷ ಅವ್ರನ್ನ ಮತ್ತೆ ಶ್ರೀನಿಧಿ ಏನ್ ನಾನು ಬೆನ್ ಭೇಟಿ ಮಾಡಿ ಶ್ರೀಮತಿ ಪಾರ್ವತಿ ಪರ ಮಾತಾಡಿದ್ರೆ ಇದೆಲ್ಲ ಇಟ್ಕೊಂಡು ಪೊಲೀಸರು ಸಮಗ್ರ ತನಿಖೆ ಸತ್ಯ ಗೊತ್ತಾಗುತ್ತೆ ಸರ್. ಈಗ ಅವರು ನನ್ನ ಅದ್ರ ಬಗ್ಗೆ ತನಿಖೆ ಮಾಡ್ಬೇಕಾದ್ರು ಪೊಲೀಸರ ಕರ್ತವ್ಯ. ಅಲ್ಲ, ಇದು ನಿಮ್ಮನ್ನ ಮುಗಿಸ್ಲೇಬೇಕು ಅನ್ನೋ ಕಾರಣಕ್ಕೆ ಆ ಉದ್ದೇಶ ಇಟ್ಕೊಂಡೆ ಮಾಡಿಸಿದ್ರ ಹೇಗೋ? ಅದೇ ಗೊತ್ತಿಲ್ಲ ಸರ್. ಅಲ್ಲಿ ನನ್ನ ಪರ ಮಾಡಿದ್ರ, ನನ್ನ ವಿರುದ್ಧ ಮಾಡಿದಾರ, ಅದಕ್ಕೂ ನನ್ನ ಹೋರಾಟಕ್ಕೆ ಯಾವ ರೀತಿ ಸಂಪರ್ಕ ಇದೆ, ಇದೆಲ್ಲರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕಾಗಿದೆ. ಹಾಗಾಗಿ ನಾನು ಇದ್ರ ಬಗ್ಗೆ DGP ಅವರಿಗೆ ಒಂದು ಪತ್ರ ಬರೀಬೇಕಂತ ನಿರ್ಧಾರ ಮಾಡಿದ್ದೀನಿ.